ಆಕಾಶದೀಪವು ನೀನು. ಅಧ್ಯಾಯ 2. ಮೀಟಿಂಗ್ ಮುಗಿದ ನಂತರ ತನ್ನ ಕ್ಯಾಬಿನ್ಗೆ ಬಂದು ಕುಳಿತುಕೊಂಡವರನ್ನು ಹಿಂಬಾಲಿಸಿ ಬಂದಿದ್ದರು ಗಗನ್. ಮೀಟಿಂಗ್ನ ನಡುವೆ ಅವರು ತುಸು ಕಿರಿಕಿರಿಗೊಂಡಿರುವುದು ಗಗನ್ ಗಮನಕ್ಕೆ ಬಂದಿತ್ತು. ಏನಾಯ್ತು ಸರ್? ಅವಸರದಲ್ಲಿ ಮೀಟಿಂಗ್ ಮುಗಿಸಿದ್ರಿ ಅನಿಸಿತು. ಎನಿ ಪ್ರಾಬ್ಲಮ್? ಕೇಳಿದರು ಗಗನ್. ವರ್ಷಗಳಿಂದ ಅವರನ್ನು ಕಾಣುತ್ತಾ ಬಂದಿರುವವರಿಗೆ ಅವರ ಸಣ್ಣ ಕದಲಿಕೆಯು ಬೇಗನೆ ಅರಿವಾಗಿಬಿಡುತ್ತದೆ. ಮಧ್ಯಾಹ್ನ ಪ್ರಿನ್ಸೆಸ್ ಬಂದಿದ್ದಳಂತೆ. ಮೀಟಿಂಗ್ ಬಿಟ್ಟು ಬರೋಕಾಗಿಲ್ಲ ನನ್ಗೆ. ಕೋಪ ಮಾಡ್ಕೊಂಡು ಹೋಗಿದ್ದಾಳೆ. ಅವಳು ಕೋಪಿಸಿಕೊಂಡರೆ ಕರಗಿಸಲು ಎಷ್ಟು ಸರ್ಕಸ್ ಮಾಡ್ಬೇಕು ಅಂತ ನಿನ್ಗೆ ಗೊತ್ತಲ್ಲ ಎಂದು ದೀರ್ಘವಾದ ಉಸಿರೊಂದನ್ನು ಹೊರದಬ್ಬುತ್ತಾ ಫೋನನ್ನು ಕೈಗೆತ್ತಿಕೊಂಡರು ಅಮರ್ತ್ಯ. ಅವರಿಗೆ ಮಗಳ ಮೇಲಿರುವ ಮಮತೆಯನ್ನು ಹತ್ತಿರದಿಂದ ಬಲ್ಲವರು ಗಗನ್. ಕಟ್ಟುನಿಟ್ಟು ಮನುಷ್ಯ ಸೋಲುವುದು ಮಗಳೆದುರು ಮಾತ್ರವೇ. ಸೊ ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಸರ್? ಅವರು ಕೇಳಿದಾಗ ಹುಬ್ಬು ಕೊಂಕಿಸಿ ಅವರನ್ನೇ ದಿಟ್ಟಿಸಿದರು ಅಮರ್ತ್ಯ. ಅವರ ಆ ನೋಟದ ಒಳಾರ್ಥ ಅವರಿಗೆ ಅರಿವಾಗಿತ್ತು. ತನ್ನಿಂದಲೇ ಉಪಾಯವೊಂದನ್ನು ಕೋರುತ್ತಿದ್ದಾರೆ. ಏನೊಂದು ತೋಚದೆ ಹಣೆ ತೀಡಿಕೊಂಡಿದ್ದರು ಗಗನ್. ಸರ್, ಮನೆಗ್ ಹೋದ್ಮೇಲೆ ಅವಳಿಗಿಷ್ಟವಾದ ಡಿಶ್ ನೀವೇ ಅಡುಗೆ ಮಾಡಿ ತಿನ್ನಿಸಿ. ಅವಳ ಕೋಪ ತಣ್ಣಗಾಗಬಹುದು. ಪ್ರತಿ ಬಾರಿ ಇದೊಂದೇ ಸಲಹೆ ಕೊಡುತ್ತಾರೆ ಗಗನ್. ಆದ್ರೆ ನನ್ನ ಪ್ರಿನ್ಸೆಸ್ಗೆ ನಾನು ಮಾಡುವ ಎಲ್ಲಾ ತಿಂಡಿಯೂ ಇಷ್ಟವೇ. ಅವರಂದಾಗ ಮುಖ ಚಿಕ್ಕದು ಮಾಡಿಕೊಂಡ ಗಗನ್ ತನಗೆ ಮಾತೇನೂ ಮಾರ್ಗ ತಿಳಿದಿಲ್ಲವೆಂಬಂತೆ ತೆಪ್ಪಗಾಗಿಬಿಟ್ಟರು. ಈಗ ಮಗಳನ್ನು ತಣ್ಣಗಾಗಿಸುವ ಪೂರ್ತಿ ಕೆಲಸ ಅಮರ್ತ್ಯ ಅವರ ಮೇಲೆಯೇ ಬಿದ್ದಿತ್ತು. ಆಸ್ಪತ್ರೆಯಲ್ಲಿ ಅಮ್ಮನಿಗೆ ಚಿಕಿತ್ಸೆ ಕೊಡಿಸಿದವ ಮನೆಗೆ ಕರೆತಂದಿದ್ದ ಓಂಕಾರ್. ಕಾಲಿಗೆ ಚಿಕ್ಕ ಫ್ರ್ಯಾಕ್ಚರ್ ಆಗಿರುವುದರಿಂದ 1 ವಾರದ ಮಟ್ಟಿಗೆ ವಿಶ್ರಾಂತಿ ಪಡೆಯಲು ಹೇಳಿದ್ದರು ಡಾಕ್ಟರ್. ಸುಮನಾರನ್ನು ಜಾಗ್ರತೆಯಿಂದ ಸೋಫಾದ ಮೇಲೆ ಕೂರಿಸಿದವ, ಡಾಕ್ಟರ್ ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ ಅಮ್ಮ? ಜಾಸ್ತಿ ಓಡಾಡಬಾರ್ದು, ಕಾಲು ನೋವು ವಾಸಿಯಾಗುವವರೆಗೂ ರೆಸ್ಟ್ ಮಾಡ್ಬೇಕು ಎಂದು ಮತ್ತೊಮ್ಮೆ ನೆನಪಿಸಿದ್ದ. ಅವನ ಪ್ರೀತಿಯನ್ನು ಕಂಡು ಅವರ ಕಣ್ತುಂಬಿ ಬಂದಿತ್ತು. ನನಗೆ ಒಂದೇ ಕಡೆ ಕೂರಲು ಆಗುವುದಿಲ್ಲ ಕಣೋ, ಸ್ವಲ್ಪ ಓಡಾಡಿದರೆ ಕಾಲುಗಳು ಜಿಡ್ಡು ಹಿಡಿಯುವುದಿಲ್ಲ ಎಂದವರನ್ನು ಸೊಂಟದ ಮೇಲೆ ಕೈಹೊತ್ತು ದಿಟ್ಟಿಸಿದ. ಆ ನೋಟದ ಅರ್ಥ ತುಳಿಯುತ್ತಲೇ ಅವನ ಕೋಪ ಕರಗಿಸುವ ಸಲುವಾಗಿ ಸಣ್ಣ ನಗು ನೀಡಿದರು ಸುಮನ. ಹೇಳಿದಷ್ಟು ಕೇಳು. 1 ವಾರ ಕೆಲಸ ಮಾಡಿಲ್ಲಾಂದ್ರೆ ಭೂಮಿ ಮುಳುಗೋಗುವುದಿಲ್ಲ. ಅಷ್ಟಕ್ಕೂ ಈ ಚಿಕ್ಕ ಮನೆಯಲ್ಲಿ ಅಂಥ ಕೆಲಸ ಏನಿರುತ್ತೆ? ಅಡುಗೆ ತಿಂಡಿ ಮಾಡೋದು ಅಷ್ಟೇ ತಾನೆ. ನಾನೇ ಮಾಡ್ತೀನಿ ಬಿಡು ಎಂದ. ಇನ್ನೂ ಅವನನ್ನು ಒಲಿಸಲು ಸಾಧ್ಯವಿಲ್ಲವೆಂದರಿತು ನಕ್ಕು ತಲೆಯಾಡಿಸಿದರು ಸುಮನ. 1 ಮಲಗುವ ಕೋಣೆ, ಪುಟ್ಟ ಹಾಲ್ ಹಾಗೂ ಕಿಚನ್ ಹೊಂದಿದ್ದ ಚಿಕ್ಕ ಬಾಡಿಗೆ ಮನೆ ಅದು. ಅಮ್ಮ ಮಗನಿಗೆ ಒಂದು ಸುರಕ್ಷಿತ ಸೂರು. ಸರಿಯಮ್ಮ, ನೀನು ರೆಸ್ಟ್ ಮಾಡ್ತಿರು, ನನಗೆ ಸ್ವಲ್ಪ ಕೆಲಸವಿದೆ ಎಂದು ಅವಸರದಲ್ಲಿ ಹೊರಡಲನುವಾದ. ಇವತ್ತಿನ ತಾರೀಕು ಅವರಿಗೆ ನೆನಪಿತ್ತು. ಅವರ ಮುಖ್ಯವಾದ ಕೆಲಸವೇನೆಂದು ಅವರಿಗೆ ತಿಳಿದಿತ್ತು. ಓಂ ಅವರ ಕರೆಗೆ ತಿರುಗಿ ನೋಡಿದ. ರೂಮ್ನಲ್ಲಿ ಕಬೋರ್ಡ್ ಕಾಣಿಯೊಳಗೆ 2 ಚಿನ್ನದ ಬಳೆಗಳಿವೆ. ಸಪ್ತಮಿಗೆ ಕೊಟ್ಟುಬಿಡು, ನನ್ನ ಕಡೆಯಿಂದ ಉಡುಗೊರೆ ಎಂದರು. ಭಾರವಾದ ಉಸಿರೊಂದನ್ನು ಹೊರದಾಟಿಸಿದ ಓಂಕಾರ್. ತಮ್ಮ ಮಗಳ ಹುಟ್ಟಿದ ದಿನ. ಅವಳಿಗೆ ಶುಭ ಕೋರಿ ಮಾತನಾಡಿಸುವ ಅಧಿಕಾರವೂ ಅವರಿಗಿಲ್ಲವಾಯಿತಲ್ಲ. ಮತ್ತೇನೂ ನುಡಿಯದೆ ಕಾಣಿಯೊಳಗಿದ್ದ ಬಂಗಾರದ ಬಳೆಗಳನ್ನು ತೆಗೆದುಕೊಂಡು ಮನೆಯಿಂದ ಹೊರಬಿದ್ದ ಓಂಕಾರ್. ಅವನ ಬೈಕ್ ಬಂದು ನಿಂತಿದ್ದು ಈಶ್ವರಚಂದ್ರ ವಿದ್ಯಾಸಾಗರ ಕಾಲೇಜಿನೆದುರು. ಶ್ರೀಮಂತರ ಮನೆ ಮಕ್ಕಳು ಓದುವ ಪ್ರತಿಷ್ಠಿತ ಹಾಗೂ ದುಬಾರಿ ಕಾಲೇಜು ಅದು. ಸಪ್ತಮಿಯು ಅಲ್ಲಿಯೇ ಕಲಿಯುತ್ತಿದ್ದಾಳೆ. ಇಂದು ವಾರ್ಷಿಕೋತ್ಸವದ ಆಚರಣೆ ಇದ್ದುದರಿಂದ ಕಾಲೇಜಿನ ಆವರಣವೆಲ್ಲವೂ ತುಂಬಿಹೋಗಿದೆ. ಐಡಿ ಕಾರ್ಡ್ ಅಥವಾ ಕಾಲೇಜಿನ ಹೆಸರಿನ ಗುರುತಿಸುವ ಟಿಕೆಟ್ ತೋರಿಸಿದರಷ್ಟೇ ಒಳಗೆ ಪ್ರವೇಶ. ಅವನನ್ನು ಗೇಟ್ನ ಬಳಿಯೇ ಅಡ್ಡಗಟ್ಟಿಬಿಟ್ಟಿದ್ದ ವಾಚ್ಮ್ಯಾನ್. ಕಾರ್ಯಕ್ರಮ ಮುಗಿಯುವವರೆಗೂ ಹೊರಗೆಯೇ ನಿಂತು ಕಾಯುತ್ತಿದ್ದನು ಹುಡುಗ. ನಂತರ ಗುಂಪು ಗುಂಪಾಗಿ ಹೊರಗೆ ಬಂದ ವಿದ್ಯಾರ್ಥಿಗಳ ನಡುವೆ ತನ್ನ ತಂಗಿಯನ್ನು ಹುಡುಕುವ ಕೆಲಸಕ್ಕಿಳಿದನು ಕಣ್ಣುಗಳು. ಕೊನೆಗೂ ಸಿಕ್ಕಿದಳು. ತನ್ನ ಗೆಳತಿಯರೊಂದಿಗೆ ಮಾತನಾಡುತ್ತಾ ನಗುತ್ತಾ ಬರುತ್ತಿದ್ದಳು. ಸಪ್ತಮಿ? ಅವನ ಕೂಗು ಕೇಳಿ ತಿರುಗಿ ನೋಡಿದವಳ ಎದೆ ಬಡಿತ ತನ್ನಣ್ಣನನ್ನು ಕಂಡು ಖುಷಿಯಿಂದ ಏರಿಳಿತು. ಎಷ್ಟೋ ದಿನಗಳ ನಂತರ ಅವನನ್ನು ಕಾಣುತ್ತಿದ್ದಾಳೆ. ಅಣ್ಣ ಎಂದು ಓಡಿ ಬಂದು ಅವನನ್ನು ಅಪ್ಪಿಕೊಂಡಳು. ಅವನಿಗೂ ಕಣ್ತುಂಬಿ ಬಂತು. ಹ್ಯಾಪಿ ಬರ್ತ್ಡೇ ಬಂಗಾರಿ ಎಂದು ತುಂಬು ಮನಸ್ಸಿನಿಂದ ತಂಗಿಗೆ ಶುಭ ಕೋರಿದ್ದನು. ಥ್ಯಾಂಕ್ಸ್ ಅಣ್ಣ, ನಾನು ಬೆಳಗ್ಗೆಯಿಂದ ನಿನ್ನ ವಿಶ್ಗೋಸ್ಕರ ಕಾಯ್ತಿದ್ದೆ. ನೀನು ಇಲ್ಲಿಗೆ ಬಂದು ಸರ್ಪ್ರೈಸ್ ಕೊಡ್ತೀಯಾ ಅಂತ ಅನ್ಕೊಂಡಿರ್ಲಿಲ್ಲ. ಐ ಆಮ್ ಸೋ ಹ್ಯಾಪಿ ಟುಡೇ. ಇವತ್ತು ರಾತ್ರಿ ಪಾರ್ಟಿ ಇಟ್ಟಿದ್ದಾನೆ ಅವಿಯಣ್ಣ, ನೀನು ಬಾ ಎಂದು ತಲೆ ಎತ್ತಿ ಆಸೆ ಕಣ್ಗಳಿಂದ ಕೇಳಿದಳು. ಆದರೆ ಅದೆಂದಿಗೂ ಸಾಧ್ಯವಿಲ್ಲವೆಂದು ಗೊತ್ತಿದೆ ಅವನಿಗೆ. 2 ಮನಸ್ಸುಗಳ ನಡುವಿನ ಬಿರುಕು ಎಷ್ಟೋ ಮನಸ್ಸುಗಳಿಗೆ ಘಾಸಿ ಮಾಡಿದೆ. ಈಗ ಆ ಬಿರುಕನ್ನು ಜೋಡಿಸಬೇಕೆಂದುಕೊಂಡರೂ ಅವನು ಅಸಹಾಯಕ.
ಎಲ್ಲ ಗೊತ್ತಿದ್ದು ಹೀಗೆ ಹೇಳ್ತಿಯಲ್ಲ ಮುದ್ದು, ನಾನು ಆ ಮನೆಗೆ ಬರಲು ಸಾಧ್ಯವಿಲ್ಲ. ಅದೇ ಕಾರಣಕ್ಕೆ ಇಲ್ಲಿಗೇ ಬಂದು ವಿಶ್ ಮಾಡಿದ್ದು. ಆದ್ರೆ ನಾನು ಎಲ್ಲೇ ಇದ್ದರೂ ನೀನು ಖುಷಿಯಾಗಿರಲಿ ಅಂತ ದೇವರ ಹತ್ತಿರ ಬೇಡಿಕೊಳ್ಳುತ್ತೇನೆ. ಅವಳ ಕಣ್ಣುಗಳು ಬೇಸರದಿಂದ ಕುಗ್ಗಿದವು. ಆದ್ರೆ ಯಾಕೆ? ಆ ಮನೆ ಮೇಲೆ ನಿನಗೂ ಅಧಿಕಾರವಿದೆ. ನೀನು ಆ ಮನೆ ಮಗ. ನಿಮ್ಮ ಜಗಳದ ಮಧ್ಯೆ ನಾವೇನು ಮಾಡಿದ್ದೇವೆ ಅಣ್ಣ? ನಮಗ್ಯಾಕೆ ನೋವು? ಅವಳ ಬೇಸರವನ್ನು ಅರ್ಥೈಸಿದವನು ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಹಣೆಗೆ ಅಕ್ಕರೆಯಿಂದ ಮುತ್ತಿಟ್ಟನು. ನನಗೆ ಅರ್ಥವಾಗುತ್ತೆ ಪುಟ್ಟ, ಆದ್ರೆ ಏನು ಮಾಡುವುದು? ನನ್ನ ಕೈಯಲ್ಲಿ ಏನೂ ಇಲ್ಲ. ಅವರಿಗೆ ಅವರವರ ಭಾವನೆಗಳೇ ಹೆಚ್ಚು, ಅವರವರ ಯೋಚನೆಗಳೇ ಸರಿ. ಹೀಗಿರುವಾಗ ಬೇರೆಯವರ ಭಾವನೆಗಳಿಗೆ ಬೆಲೆಯೆಲ್ಲಿದೆ? ಇವತ್ತು ನಿನ್ನ ಹುಟ್ಟಿದ ದಿನ, ನೀನು ಖುಷಿಯಾಗಿರಬೇಕು. ಆ ಯೋಚನೆಯನ್ನು ಬಿಟ್ಟುಬಿಡು. ಬಾ, ಇವತ್ತು ನಿನಗೆ ಏನು ಇಷ್ಟವೋ ಕೊಡಿಸುತ್ತೇನೆ ಎಂದು ಅವಳನ್ನು ಸಮಾಧಾನಿಸಿ ಅವಳನ್ನು ಮಾಲ್ಗೆ ಕರೆದೊಯ್ದನು. ಈಗಾಗಲೇ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದಾನೆ ಓಂಕಾರ್. ಒಂದಷ್ಟು ಹಣ ಕೈಸೇರುತ್ತಿದೆ. ಆದರೂ ಅಮರ್ತ್ಯರಾವ್ ಅವರನ್ನು ಭೇಟಿಯಾಗಲೆಂದೇ ಸಂದರ್ಶನಕ್ಕೆಂದು ಬಂದಿದ್ದನು. ತಂಗಿಯ ಹುಟ್ಟುಹಬ್ಬಕ್ಕೆಂದೇ ಉಳಿಸಿದ್ದ ಹಣದಲ್ಲಿ ಅವಳಿಗಿಷ್ಟವಾದ ಡ್ರೆಸ್ ಕೊಡಿಸಿದ್ದನು. ಹಾಗೆ ತನ್ನಮ್ಮ ನೀಡಿದ್ದ ಬಳೆಗಳನ್ನು ತಾನೇ ಅವಳ ಕೈಗೆ ತೊಡಿಸಿದ್ದನು. ಅವಳಿಗಾದ ಖುಷಿಗೆ ಪಾರವೇ ಇರಲಿಲ್ಲ. ಅವನೊಂದಿಗೆ ಕಳೆದ ಒಂದೊಂದು ಕ್ಷಣವನ್ನು ವಿಶೇಷವಾಗಿ ಆನಂದಿಸಿದ್ದಳು ಸಪ್ತಮಿ. ಡಬಲ್ ಸ್ಟಾರ್ ದ್ವಿವೇದಿ ಮ್ಯಾನ್ಷನ್ನಲ್ಲಿ ಮನೆಮಗಳ ಹುಟ್ಟುಹಬ್ಬದ ತಯಾರಿ ಭರ್ಜರಿಯಾಗಿ ಸಾಗುತ್ತಿದೆ. ಅರಮನೆಯಂತೆ ತಲೆ ಎತ್ತಿ ನಿಂತಿರುವ ಐಷಾರಾಮಿ ಬಂಗಲೆಯದು. ಗಾರ್ಡನ್ ಏರಿಯಾದಲ್ಲಿ ಹುಟ್ಟುಹಬ್ಬದ ಪಾರ್ಟಿಗೆ ಎಲ್ಲವೂ ಸಜ್ಜಾಗುತ್ತಿದೆ. ತನ್ನ ರೂಂನಲ್ಲಿ ಯಾರೊಂದಿಗೋ ಫೋನಿನಲ್ಲಿ ಮಾತನಾಡುತ್ತಾ ಅತ್ತಿಂದಿತ್ತ ಓಡಾಡುತ್ತಿದ್ದ ಹುಡುಗ ಸಿಟ್ಟಾಗಿರುವಂತೆ ಕಾಣುತ್ತಿದ್ದಾನೆ. ನಾನು ನಿಮಗೆ ಆರ್ಡರ್ ಮಾಡಿರುವುದು ರೆಡ್ ವೆಲ್ವೆಟ್ ಕೇಕ್. ಅದು ನನ್ನ ತಂಗಿಯ ಫೇವ್ರೇಟ್. ಅದೇ ಫ್ಲೇವರ್ ಬೇಕು. ಅದನ್ನು ಬಿಟ್ಟು ಬೇರೆ ಯಾವುದೇ ಬಂದರೂ ನಾಳೆಯಿಂದ ನಿಮ್ಮ ರೆಸ್ಟೋರೆಂಟ್ ಬಂದ್ ಆಗಿರುತ್ತದೆ. ಯು ಗಾಟ್ ಇಟ್ ಎಂದವನ ಧಾಟಿಗೆ ಹೆದರಿದ ರೆಸ್ಟೋರೆಂಟ್ ಮ್ಯಾನೇಜರ್ ಅವನ ಮಾತಿಗೊಪ್ಪಿ ಕರೆ ತುಂಡರಿಸಿದ. ಆವಿಷ್ಕಾರ್ ದ್ವಿವೇದಿ 10 ಕನ್ಸ್ಟ್ರಕ್ಷನ್ ಕಂಪನಿಗಳ ಮಾಲೀಕ, ಆ ಭವ್ಯ ಬಂಗಲೆಯ ಒಡೆಯ, ಆ ಮನೆಯ ಹಿರಿಮಗ. ಅವನದೊಂದು ನೋಟಕ್ಕೆ ಹೆದರಿ ಸುಮ್ಮನಾಗಿ ಬಿಡುವ ಮನೆಮಂದಿಗೆ ಅವನೆದುರು ಎದುರಾಡುವ ಧೈರ್ಯವಿಲ್ಲ. ಅವಶ್ಯಕತೆಗಿಂತ ಹೆಚ್ಚು ಮಾತನಾಡುವುದಿಲ್ಲ ಹುಡುಗ. ತನ್ನ ಕೋಪವನ್ನು ತೋರಿಸಿಕೊಳ್ಳುವ ಬಗೆಯೇ ಬೇರೆ. ಆದರೆ ಚೂಪು ನೋಟದಿಂದಲೇ ಎದುರಿರುವವರ ಎದೆನಡುಗಿಸುವ ಗುಣದವನು. ಸಣ್ಣ ಸಣ್ಣ ತಪ್ಪುಗಳಿಗೂ ಅವನಲ್ಲಿ ಕ್ಷಮೆಯಿಲ್ಲ. ಯಾವುದೇ ಕೆಲಸವಾದರೂ ಅಚ್ಚುಕಟ್ಟಾಗಿ ಮಾಡುವವರನ್ನು ಮಾತ್ರವೇ ಆಸುಪಾಸು ಇಟ್ಟುಕೊಳ್ಳುವವನು ಆವಿಷ್ಕಾರ್. ತಂಗಿಯೆಂದರೆ ಪ್ರಾಣ. ಇಂದು ಅವಳ ಹುಟ್ಟುಹಬ್ಬವಿದ್ದರಿಂದ ಆಫೀಸಿಗೆ ರಜೆ ಹಾಕಿ ಮನೆಯಲ್ಲೇ ಉಳಿದಿದ್ದನು. ಕರೆ ತುಂಡರಿಸಿ ಲ್ಯಾಪ್ಟಾಪ್ ತೆರೆದು ಕುಳಿತನು. ಅದಾಗಲೇ ಸಾಕಷ್ಟು ಮೇಲ್ಗಳು ಬಂದು ಬಿದ್ದಿದ್ದವು. ಅವುಗಳಿಗೆ ಉತ್ತರಿಸುವಲ್ಲಿ ತೊಡಗಿಕೊಂಡನು. ಅಷ್ಟರಲ್ಲಿ ಕೆಲಸದವನೊಬ್ಬ ಒಳಬಂದು, ಸರ್, ನಿಮ್ಮನ್ನು ವಿನೋದ್ ಸರ್ ಕರೆಯುತ್ತಿದ್ದಾರೆ. ಊಟಕ್ಕೆ ಎಲ್ಲ ರೆಡಿಯಿದೆ. ಸಪ್ತಮಿ ಮೇಡಂ ಕೂಡ ಬಂದಾಯಿತು ಎಂದು ಅವನೆದುರು ಕೈಕಟ್ಟಿ ನಿಂತು ಹೇಳಿದ್ದನು. ಅವನು ಏನೂ ಉತ್ತರಿಸಲಿಲ್ಲ. ಅವನ ಕಣ್ಣುಗಳು ಲ್ಯಾಪ್ಟಾಪ್ ಪರದೆಯ ಮೇಲೆ ನೆಟ್ಟಿದ್ದವು. 5 ನಿಮಿಷ ಕಳೆದರೂ ಅವನು ಮೌನ ಮುರಿಯಲಿಲ್ಲ. ಭಯವಾಯಿತು ಆ ಮನೆಗೆಲಸದವನಿಗೆ. ಸರ್, ಊಟ ರೆಡಿಯಿದೆ. ಕೇಳಿಸಲಿಲ್ಲವೇನೋ ಎಂದು ಮತ್ತೊಮ್ಮೆ ಹೇಳಿದನು. ಲ್ಯಾಪ್ಟಾಪ್ ಮುಚ್ಚಿ ಮೇಲೆದ್ದವನು, ನಾಳೆಯಿಂದ ನೀನು ಕೆಲಸಕ್ಕೆ ಬರುವುದು ಬೇಡ. ನಿನ್ನನ್ನು ಕೆಲಸದಿಂದ ತೆಗೆದುಹಾಕುತ್ತಿದ್ದೇನೆ ಎಂದು ಗಂಭೀರವಾಗಿ ನುಡಿಯುತ್ತಾ ರೂಂನಿಂದ ಹೊರಬಂದನು. ಆತನಿಗೆ ದಿಗವಾಯಿತು. ತನ್ನಿಂದಾದ ತಪ್ಪೇನೆಂದು ತಿಳಿಯಲಿಲ್ಲ. ಸರ್, ಪ್ಲೀಸ್ ಹಾಗೆಲ್ಲ ಮಾಡ್ಬೇಡಿ. ನನ್ನಿಂದ ಏನು ತಪ್ಪಾಯಿತು ಅಂತ ಹೇಳಿ ತಿದ್ದುಕೊಳ್ಳುತ್ತೇನೆ. ಆದ್ರೆ ದಯವಿಟ್ಟು ಕೆಲಸದಿಂದ ತೆಗೆಯಬೇಡಿ. ತುಂಬಾ ವರ್ಷಗಳಿಂದ ಈ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಎಂದು ಬೇಡಿಕೊಳ್ಳುತ್ತಾ ಅವನ ಹಿಂದೆಯೇ ಓಡಿಬಂದನು. ಆದರೆ ಅವನು ನಿಲ್ಲಲಿಲ್ಲ. ಅವನ ವಿನಂತಿಗೆ ಕಿವಿಗೊಡಲಿಲ್ಲ. ಆ ಬಂಗಲೆಯಲ್ಲಿ ಸುಮಾರು 20 ಮಂದಿ ಕೆಲಸ ಮಾಡುತ್ತಾರೆ. ತಮ್ಮಿಂದೇನಾದರೂ ತಪ್ಪಾಗಿಬಿಟ್ಟರೆ ಎಂಬ ಭಯದಲ್ಲಿ ಪ್ರತಿ ಕ್ಷಣವೂ ಮುಂಜಾಗ್ರತೆಯಿಂದ ಇರುತ್ತಾರೆ. ಈ ಮನೆಯಲ್ಲಿ ತುಂಬಾ ವರ್ಷಗಳಿಂದ ಕೆಲಸ ಮಾಡುತ್ತಿದ್ದರೂ ಈ ಮನೆಯ ನೀತಿನೀತಿಗಳು ನಿನಗೆ ಗೊತ್ತಿಲ್ಲ ಎಂದೇ ನಿನ್ನನ್ನು ಕೆಲಸದಿಂದ ತೆಗೆದುಹಾಕಿದ್ದು. ತಣ್ಣಗೆ ಹೇಳುತ್ತಾ ಡೈನಿಂಗ್ ಏರಿಯಾದಲ್ಲಿ ಬಂದು ಕುಳಿತುಕೊಂಡನು. ಹಾಗನ್ನಬೇಡಿ ಸರ್, ನಮ್ಮ ಕುಟುಂಬದಲ್ಲಿ ನನ್ನದೊಂದೇ ದುಡಿಯುವ ಕೈಗಳು. ನೀವು ಕೆಲಸದಿಂದ ತೆಗೆದರೆ ನಾನೆಲ್ಲಿಗೆ ಹೋಗಲಿ? ನನ್ನಿಂದ ಏನೇ ತಪ್ಪಾಗಿದ್ದರೂ ದಯವಿಟ್ಟು ಕ್ಷಮಿಸಿಬಿಡಿ. ಮತ್ತೆ ಕಣ್ಣೀರಿಡುತ್ತಾ ಬೇಡಿಕೊಂಡನು. ಅಷ್ಟರಲ್ಲಿ ಮತ್ತೊಬ್ಬ ಕೆಲಸದವ ಬಂದು ಅವನಿಗೆ ಕೈ ತೊಳೆಯಲು ನೀರು ಬಿಟ್ಟನು. ನನಗೆ ಈ ರೀತಿ ಇಮೋಷನಲ್ ಬ್ಲ್ಯಾಕ್ಮೇಲ್ ಮಾಡುವವರನ್ನು ಕಂಡರೆ ಕೆಟ್ಟ ಕೋಪ ಬರುತ್ತದೆ. ನನಗೆ ಒಂದು ಬಾರಿ ತೆಗೆದುಕೊಂಡ ನಿರ್ಧಾರವನ್ನು ಬದಲಿಸಿ ಅಭ್ಯಾಸವಿಲ್ಲ. ನಿನ್ನ ಸಂಬಳ ನಿನ್ನ ಅಕೌಂಟ್ಗೆ ಬಂದು ಬೀಳುತ್ತದೆ ಎನ್ನುತ್ತಾ ಊಟ ಮಾಡುವ ಮುನ್ನ ಕೈ ತೊಳೆದುಕೊಂಡ ಅವಿ.
ಇನ್ನು ಅವನೆದುರು ಬೇಡಿಕೊಳ್ಳುವುದು ವ್ಯರ್ಥವೆಂದರಿತು ಜೋತುಮೊಗ ಹೊತ್ತು ಅಲ್ಲಿಂದ ಸರಿದು ಹೋದನು ಆತ. ಅಷ್ಟರಲ್ಲಿ ಸಪ್ತಮಿ ಬಂದು ಅವನ ಪಕ್ಕ ಊಟಕ್ಕೆ ಕುಳಿತರೆ ಮತ್ತೊಂದು ಬದಿಯಲ್ಲಿ ಅವನ ತಂದೆ ವಿನೋದ್ ಕುಳಿತುಕೊಂಡರು. ತನ್ನ ಹುಟ್ಟುಹಬ್ಬದ ಪಾರ್ಟಿಗೆ ತಾಯಿಯನ್ನು ಕರೆಯುವಾಸೆ ಸಪ್ತಮಿಗೆ. ಆದರೆ ಅಣ್ಣನೆದುರು ಉಸಿರಿಡುವ ಧೈರ್ಯವೇ ಇಲ್ಲ ಹುಡುಗಿಗೆ. ಈ ಬಗ್ಗೆ ತನ್ನಪ್ಪನೊಂದಿಗೆ ಮಾತನಾಡಿದ್ದಾಳೆ. ಆದರೆ ಅವರೂ ಅಸಹಾಯಕರು. ಮೆತ್ತಗೆ ತಲೆ ಎತ್ತಿ ವಿನೋದ್ರನ್ನು ನೋಡಿದಳು. ಅವರು ಕಣ್ಣಲ್ಲೇ ಸಮಾಧಾನಿಸಿದರು. ಸಣ್ಣ ಸೂಜಿ ಬಿದ್ದರೂ ಕೇಳಿಸುವಷ್ಟು ನಿಶ್ಶಬ್ದವಿತ್ತು ಅಲ್ಲಿ. ಕೆಲಸದವರು ಬಂದು ಮೂವರಿಗೂ ಊಟ ಬಡಿಸಿದರು. ತಂಗಿಯ ಮೇರೆ ಅಪಾರ ಪ್ರೀತಿಯಿದೆ. ಆದರೆ ಮುದ್ದಿನಿಂದ ಮಾತನಾಡಿಸಿ ತೋರಿಸಿಕೊಳ್ಳಲು ಬರದು ಅವನಿಗೆ. ಸದ್ದಿಲ್ಲದೆ ಊಟ ಮಾಡತೊಡಗಿದರು ವಿನೋದ್ ಹಾಗೂ ಸಪ್ತಮಿ. ಪ್ರೋಗ್ರಾಂ ಹೇಗಾಯಿತು? ಆ ಮೌನದ ನಡುವೆ ತಣ್ಣಗೆ ಸೀಳಿಕೊಂಡು ಬಂದ ಅವನ ದನೆಯನ್ನು ಕೇಳಿ ಬೆಚ್ಚಿದಳು ಹುಡುಗಿ. ಹಾ ಅಣ್ಣ, ಚೆನ್ನಾಗಾಯಿತು, ಮೆತ್ತಗೆ ಉತ್ತರಿಸಿ ಮತ್ತೆ ತಲೆಬಗ್ಗಿಸಿ ತಿನ್ನತೊಡಗಿದಳು. ನಿನ್ನ ಕೈಯಲ್ಲಿರುವ ಬಳೆಲಾವುದು? ಕಾಲೇಜಿಗೆ ಹೋಗುವಾಗ ಇರಲಿಲ್ಲ ಎಂದವನ ನೋಟ ಅವಳತ್ತ ತಾಕಿಯೇ ಇಲ್ಲ. ತನ್ನಷ್ಟಕ್ಕೆ ಊಟ ಮಾಡುತ್ತಿದ್ದಾನೆ. ಅವಳಿಗೆ ತಡವರಿಸುವಂತಾಯಿತು. ಸಮಾಧಾನವಾಗಿ ಕೇಳಿದನಾದರೂ ಆ ಧಾಟಿ ಎಂಥವರನ್ನೂ ಹೆದರಿಸುವಂಥದ್ದು. ಅವಳಿಗೆ ಹಣೆಯಲ್ಲಿ ಬೆವರಿನ ಹಣಿಗಳು ಸಾಲುಗಟ್ಟಗಿದ್ದವು. ಇಷ್ಟು ಸೂಕ್ಷ್ಮವಾಗಿ ವಿಚಾರಿಸುತ್ತಿರುವನೆಂದರೆ ಅವನಿಗೆಲ್ಲವೂ ತಿಳಿದಿದೆ ಎಂದೇ ಅರ್ಥ. ಅದರರಿವಿದ್ದ ವಿನೋದ್ ನಿಜ ಹೇಳಿಬಿಡು ಎಂಬಂತೆ ಕಣ್ಸಣ್ಣೆ ಮಾಡಿದ್ದರು ಮಗಳಿಗೆ. ಅದು ಓಂಕಾರ್ ಅಣ್ಣ ಕೊಟ್ಟಿದ್ದು. ಓಂ ಅಣ್ಣ ಕಾಲೇಜ್ ಹತ್ರ ಬಂದಿದ್ದ ವಿಶ್ ಮಾಡಕೆ ಎಂದಳು. ಅವನ ಕೈಯಲ್ಲಿದ್ದ ಗಾಜಿನ ಲೋಟ ಪುಡಿಪುಡಿಯಾಯಿತು. ಕೈಯಿಂದ ರಕ್ತ ಒಸುತ್ತಿತ್ತು. ಆದರೆ ಮೊಗದಲ್ಲಿ ಕೋಪವಿರಲಿಲ್ಲ. ಹೊರಗೆ ಶಾಂತ ಸಾಗರದಂತೆ ಕಾಣುವವನ ಮನದಲ್ಲಿ ಪ್ರವಾಹದ ಅಲೆ ಭೋರ್ಗೈಯುತ್ತಿರುವುದೇ ಎಂದು ಎಲ್ಲರೂ ಬಲ್ಲರು. ಅವಿ, ಏನಿದು? ನಿನಗೆ ನೀನೇ ಯಾಕೆ ನೋವು ಮಾಡಿಕೊಳ್ಳುತ್ತೀಯಾ? ಸಪ್ತಮಿ ಅವನಿಗೂ ತಂಗಿ. ಅವನು ವಿಶ್ ಮಾಡಿದ್ರೆ ತಪ್ಪೇನು ಎಂದವರನ್ನೇ ಕೆಕ್ಕರಿಸಿದವ. ಖಂಡಿತ ತಪ್ಪಿಲ್ಲ ಡ್ಯಾಡ್. ನನ್ನ ತಾಯಿ ಪ್ರೀತಿಯನ್ನು ಕಿತ್ತುಕೊಂಡವನು ತಂಗಿ ಪ್ರೀತಿಯನ್ನು ಕಿತ್ತುಕೊಳ್ಳುತ್ತಾನೋ ಎನ್ನೋ ಭಯವಷ್ಟೇ ಎಂದು ಊಟವನ್ನು ಅರ್ಧಕ್ಕೆ ಬಿಟ್ಟು ಎದ್ದು ನಡೆದ ಆವಿಷ್ಕಾರ್. ಅವಳಿಗೆ ಭಯವಾಯಿತು. ಅಳುವು ಬಂಡುಬಿಡಿತು. 3 ವರ್ಷದಿಂದ ಅಣ್ಣ ತಮ್ಮನ ಈ ಸೆಣಸಾಟ ಜಾರಿಯಲ್ಲಿದೆ. ಇಬ್ಬರಿಗೂ ಹಠ ಹೆಚ್ಚು. ಯಾರೊಬ್ಬರೂ ಸೋಲಲೊಲ್ಲರು. ಇದೆಲ್ಲ ಯಾವಾಗ ಸರಿಹೋಗುತ್ತೆ ಡ್ಯಾಡಿ? ಈ ಮನೆ ಮತ್ತೆ ನಂದಾಗಕುಲವಾಗುವುದು ಯಾವಾಗ ಎಂದು ಕಣ್ತುಂಬಿಕೊಂಡಳು ಸಪ್ತಮಿ. ಇವತ್ತು ನಿನ್ನ ಹುಟ್ಟಿದ ದಿನ ಕಂದ. ಕಣ್ಣೀರು ಹಾಕಬಾರದು. ಆದಷ್ಟು ಬೇಗ ಎಲ್ಲ ಸರಿಹೋಗುತ್ತದೆ. ಅವರ ಸಮಾಧಾನಕ್ಕೆಂದು ಹೇಳಿದ ವಿನೋದ್ರರಿಗೆ ಅದು ಅಷ್ಟು ಸುಲಭಕ್ಕೆ ಸರಿಹೋಗುವ ಬಿರುಕಲ್ಲ ಎಂಬುದರ ಅರಿವಿತ್ತು. ಮುಂದುವರೆಯುವುದು. ಯಾರು ಹಿಡಿಸಿದರು? ಓಂ ಅಥವಾ